ತಿಳಿಸುತ್ತಾ ನಾನು ಸನತ್ ಶೆಟ್ಟಿ 4ನೇ ತರಗತಿಯಲ್ಲಿ ಓದುತ್ತಿದ್ದು ನನ್ನ ದೇಶ ನನ್ನ ಹೆಮ್ಮೆ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡುತ್ತೇನೆ. ಭಾರತ ಮಾತೆಯ ಮಂದಿರಕ್ಕೆ 1000 ಕಂಬಗಳಾಗೋಣ, ಭರತ ಭೂಮಿಯ ರಕ್ಷಣೆಗೆ ಕೋಟಿ ಸೈನಿಕರಾಗೋಣ. ಭಾರತ ಮಾತೆಯ ಶ್ರೀ ಚರಣಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ದೇಶ ನನ್ನ ಹೆಮ್ಮೆ ಎಂಬ ವಿಷಯವೇ ಅದ್ಭುತವಾದದ್ದು. ನಾನೊಬ್ಬ ಭಾರತೀಯ ಎಂದು ಹೇಳಿಕೊಳ್ಳಲು ನನಗೆ ಅತಿ ಹೆಮ್ಮೆ ಎನಿಸುತ್ತದೆ. ನಾನಷ್ಟೇ ಅಲ್ಲದೆ ಭಾರತದಲ್ಲಿ ಜನಿಸಿರುವ ಪ್ರತಿಯೊಬ್ಬರೂ ಸಹ ನಾನೊಬ್ಬ ಭಾರತೀಯ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡಬೇಕು ಎಂಬುದು ನನ್ನ ಆಶಯ. ಭಾರತ ನಮಗೆ ಮಾತೃಭೂಮಿ. ಇದನ್ನು ಮಾತೃಭೂಮಿ ಎಂದು ನಾವು ಅಷ್ಟೇ ಅಲ್ಲದೆ ಭೂಪಟದಲ್ಲಿನ ಎಷ್ಟೋ ದೇಶಗಳು ಒಪ್ಪಿಕೊಂಡಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್, ಅಂದರೆ ಜನ್ಮ ನೀಡಿದ ತಾಯಿ, ಜನಿಸಿದ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ನಿಜ ಅಲ್ಲವೇ ಸ್ನೇಹಿತರೆ? ಸರ್ವತಂತ್ರ ಸ್ವತಂತ್ರವಾದ ಹೆಮ್ಮೆಯ ದೇಶ ನಮ್ಮ ದೇಶ. ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ರಂತಹ ಮಹಾನ್ ದೇಶಭಕ್ತರಿಗೆ ನೇತಾರರಿಗೆ ಜನ್ಮ ನೀಡಿದ ಭೂಮಿ ನಮ್ಮ ಭಾರತ. ವಿವಿಧತೆಯಲ್ಲಿ ಏಕತೆ, ಅದುವೇ ನಮ್ಮ ದೇಶದ ವಿಶೇಷತೆಯಾಗಿದೆ. ನಮ್ಮ ದೇಶದಲ್ಲಿ ಕೋಮು ಸೌಹಾರ್ದತೆ ನೆಲೆಮಿಡಿದಿದೆ. ಹಾಗೆ ಶ್ರೇಷ್ಠ ಸಂಸ್ಕೃತಿ ಹೊಂದಿದ ಹೆಮ್ಮೆಯ ದೇಶ ನಮ್ಮ ದೇಶ. ಮಾತೃಭೂಮಿಯ ರಕ್ಷಣೆಗಾಗಿ ಮಹಾನ್ ಯೋಧರನ್ನು ಪಡೆದಂತಹ ಭೂಮಿ ನಮ್ಮ ಭಾರತ. ಹಾಗೆ ನೊಬೆಲ್ ಪುರಸ್ಕಾರ ಪಡೆದ ಸರ್ ಸಿ.ವಿ. ರಾಮನ್ ಹಾಗೂ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅಂತ ಆದರ್ಶ ಪುರುಷರನ್ನು ಪಡೆದ ಭೂಮಿ ನಮ್ಮ ಭಾರತ. ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಷ್ಟ್ರ ನಮ್ಮ ಭಾರತ. ಎಲ್ಲಾ ಭಾಷೆಗಳ ಮೂಲವಾಗಿರುವಂತಹ ಸಂಸ್ಕೃತವನ್ನು ಇಡೀ ಜಗತ್ತಿಗೆ ನೀಡಿರುವ ಮಾತೆ ನಮ್ಮ ಭಾರತಾಂಬೆ. ಇಡೀ ವಿಶ್ವವೇ ಆಚರಿಸುವ ಯೋಗ ದಿನಾಚರಣೆಯನ್ನು ಜಗತ್ತಿಗೆ ಪರಿಚಯಿಸುವುದು ನಮ್ಮ ಭಾರತ. ನಮ್ಮ ದೇಶದ ಮಣ್ಣು ಸಾಮಾನ್ಯ ಮಣ್ಣಲ್ಲ, ಇದು ನಮ್ಮೆಲ್ಲರಿಗೂ ದೊರೆತ ಆಶೀರ್ವಾದ. ಇಂತಹ ತಪೋಭೂಮಿಯಲ್ಲಿ ಜನಿಸಿದ ನಾವೇ ಪುಣ್ಯವಂತರು. ನನ್ನ ದೇಶ ಭಾರತವೆಂದು ಹೇಳಲು ಆಗುವುದು ನನಗೆ ಹೆಮ್ಮೆ. ಸುತ್ತಿ ನೋಡಿ ಆನಂದಿಸಬೇಕು ಈ ದೇಶದ ಸೌಂದರ್ಯವನ್ನೊಮ್ಮೆ. ಹುಟ್ಟಿ ಬರಬೇಕೆಂದು ಆಶಿಸುವೆ ಇದೇ ದೇಶದಲ್ಲಿ ಮತ್ತೊಮ್ಮೆ. ಈ ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಕ್ಕಾಗಿ ಕೈ ಮುಗಿವೆನು ಸೃಷ್ಟಿಕರ್ತನಿಗೆ ಮತ್ತೊಮ್ಮೆ. ನನ್ನ ಹೆಮ್ಮೆಯ ಭಾರತವನ್ನು ಇನ್ನೂ ಹೆಚ್ಚಿನ ಉತ್ತುಂಗಕ್ಕೆ ಏರಿಸಲು ಆಶಾವಾದಿಯಾಗಿ ಕನಸು ಕಾಣೋಣ. ಕನಸಿಲ್ಲದ ದಾರಿಯಲ್ಲಿ ನಡೆಯಲು ಸಾಧ್ಯವೇ ಇಲ್ಲ. ಕನಸು ಮನಸ್ಸಿನ ಪ್ರತಿಬಿಂಬ. ಹೌದು ತಾನೇ? ಮನಸ್ಸಿನಲ್ಲಿ ಗುರಿ, ಹೃದಯದಲ್ಲಿ ದೇಶ ಪ್ರೇಮ, ಕಾರ್ಯದಲ್ಲಿ ಶಿಸ್ತು ಇರಬೇಕು. ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ರವರು ಹೇಳಿರುವಂತೆ, ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡುವಂತೆ ಮಾಡುವುದು ಇದೆಯಲ್ಲ, ಅದು ನಿಜವಾದ ಕನಸು. ನಾವೆಲ್ಲರೂ ಭಾರತ ವಿಶ್ವಗುರು ಆಗಬೇಕೆಂಬ